ಮೊನ್ನೆ ಪೆಟ್ರೋಲಿಗೆ ₹3 ಜಾಸ್ತಿ, ಡೀಸೆಲಿಗೆ ₹3.5 ಜಾಸ್ತಿ ಅಂತಂದರೆ ದುಡ್ಡು ಬೇಡವಾ ಸರ್ಕಾರ ನಡೆಸೋದಕ್ಕೆ ಅಂತ ಪ್ರಶ್ನೆಗಳನ್ನು ಮಾಡಿದ್ರಿ. ಇವತ್ತು ಹಾಲಿನ ರೇಟ್ ಜಾಸ್ತಿ. ಅರ್ಧ ಲೀಟ್ರಾರು ತಗೊಳ್ಳಿ, 1 ಲೀಟ್ರಾರು ತಗೊಳ್ಳಿ, ₹2 ಎಕ್ಸ್ಟ್ರಾ ಕೊಡಿ ಅಂತ. ಅದಕ್ಕೆ ಸಮರ್ಥನೆ ಏನು? 50 ml ಜಾಸ್ತಿ ಕೊಡ್ತಾ ಇದ್ದೀವಿ, ಹಾಲನ್ನು ಜಾಸ್ತಿ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ 9 ಲಕ್ಷ ಲೀಟರ್ ಹಾಲು ಸಂಗ್ರಹ ಜಾಸ್ತಿ ಆಗಿದೆಯಂತೆ. 9 ಲಕ್ಷ ಲೀಟರ್ ಹಾಲು ಸಂಗ್ರಹ ಜಾಸ್ತಿ ಆಗಿದೆ. ಮುಂಚೆ 90 ಲಕ್ಷ ಏನೋ ಕಲೆಕ್ಟ್ ಆಗ್ತಾಯಿತ್ತು ರೈತರಿಂದ, ಈಗ 99 ಲಕ್ಷ ಬರ್ತಾ ಇದೆ. ಸ್ವಲ್ಪ ಮಳೆ ಆದಾಗ ಅದು ಸಹಜ. ಅದು ಭೂಮಿ ಹಸಿರಾದರೆ ಹಸುಗಳು ಎಮ್ಮೆಗಳು ಚೆನ್ನಾಗಿ ತಿಂತವೆ, ಹಾಲು ಸ್ವಲ್ಪ ಜಾಸ್ತಿ ಆಗುತ್ತೆ, ಉತ್ಪಾದನೆಯ ಪ್ರಮಾಣ ಜಾಸ್ತಿ ಆಗೋದು ಸಹಜ. ಅದು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು. KMFಗೆ ಹಾಲು ಮಾತ್ರ ಮಾರೋದಿಲ್ಲ, ಹಾಲಿನ ಉತ್ಪನ್ನಗಳನ್ನು ಮಾರ್ತಾರೆ. ಮತ್ತು ಇದು ಎಕ್ಸ್ಪೆಕ್ಟೆಡ್ ಅಲ್ವಾ? ಮಳೆ ಜಾಸ್ತಿ ಆದಾಗ ಹಾಲು ಸಂಗ್ರಹ ಜಾಸ್ತಿ ಆಗುತ್ತೆ, ಎಕ್ಸ್ಪೆಕ್ಟೆಡ್ ಅಲ್ವಾ? 50 ml ಜಾಸ್ತಿ ಕೊಡ್ತೀವಿ, ₹2 ಜಾಸ್ತಿ ಕೊಡಿ. ನಿಮಗೆ ಆಯ್ಕೆ ಇಲ್ಲ ಅಂತ ಹೇಳ್ತು ಸರ್ಕಾರ. ಆಯ್ಕೆ ಇಲ್ಲ ನಿಮಗೆ, 50 ml ಜಾಸ್ತಿ ನಾವು ಕೊಡ್ತೀವಿ, ನಿಮಗೆ ಬೇಕೋ ಬೇಡವೋ ಇಟ್ಕೊಳ್ಳಿ 50 ml ಜಾಸ್ತಿ, ₹2 ಜಾಸ್ತಿ ಕೊಡಿ ಅಂತ. ಆಯ್ಕೆ ಇಲ್ಲ. ಇದು ಹೆಂಗೆ ಅಂದರೆ, ಅಂಗಡಿಗೆ ಹೋಗಿ ಏನೋ ತಗೊಂಡಾಗ ಚಿಲ್ಲರೆ ಇಲ್ಲ ಅಂತೇಳಿ ಚಾಕ್ಲೇಟ್ ಕೊಡ್ತಾರೆ ನೋಡಿ. ಚಿಲ್ಲರೆ ಇಲ್ಲ ಅಂತ ಚಾಕ್ಲೇಟ್ ಕೊಟ್ಟಂಗೆ. ಅದು ಬೇಕಾ ಬೇಡವಾ ತಗೊಂಡೋಗಿ ಅಂತ. ಹಾಗೆ ₹2 ಜಾಸ್ತಿ ಮಾಡೋದು. ಅದು ಯಾವುದೋ ಅಂದರೆ ಪ್ಯಾಕೆಟ್ಗಳು ತುಂಬ ಬರ್ತವೆ. ನೀಲಿ ಪ್ಯಾಕೆಟು 42 ಇದ್ದಿದ್ದು 44, ಟೋನ್ಡ್ ಹಾಲು ನೀಲಿ ಪ್ಯಾಕೆಟ್ ಅಂತೆ 43 ಇದ್ದಿದ್ದು 45, ಆರೆಂಜ್ ಪ್ಯಾಕೆಟು 46 ಇದ್ದಿದ್ದು 48, ಆರೆಂಜ್ ಸ್ಪೆಷಲ್ ಹಾಲು 48ರಿಂದ 50, ಶುಭಂ 48ರಿಂದ 50, ಸಮೃದ್ಧಿ 51ರಿಂದ 53, ಶುಭಂ ಟೋನ್ಡ್ ಹಾಲು 49ರಿಂದ 51, ಸಂತೃಪ್ತಿ ಹಾಲು 55ರಿಂದ 57, ಶುಭಂ ಗೋಲ್ಡ್ ಹಾಲು 49ರಿಂದ 51, ಶುಭಂ ಡಬಲ್ ಟೋನ್ಡ್ ಹಾಲು 41ರಿಂದ ₹43 ಏರಿಕೆ. ನಾಳೆಯಿಂದ ಲಾಗು ಇದು. ಆಯ್ತಪ್ಪ, ಇದೊಂದು ಆರ್ಗ್ಯುಮೆಂಟನ್ನು ಒಪ್ಕೊಳ್ಳೋಣ. ಮುಖ್ಯಮಂತ್ರಿಗಳು ಟ್ವೀಟು ಮಾಡಿದ್ರು, ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ, ಆದ್ದರಿಂದ ಅನಿವಾರ್ಯ, ಹಾಲು ವೇಸ್ಟ್ ಆಗಬಾರ್ದು, 50 ml ಜಾಸ್ತಿ ಕೊಡ್ತೀವಿ, ₹2 ಜಾಸ್ತಿ ತಗೋತೀವಿ. ಪೆಟ್ರೋಲ್ ಉತ್ಪಾದನೆಯೂ ಜಾಸ್ತಿ ಆಗಿತ್ತಾ? ₹3 ಜಾಸ್ತಿ ಮಾಡಿದ್ರಿ. ಡೀಸೆಲ್ ಉತ್ಪಾದನೆ ಜಾಸ್ತಿ ಆಗಿತ್ತಾ? ₹3.5 ಜಾಸ್ತಿ ಮಾಡಿದ್ರಿ. 100 ml ಜಾಸ್ತಿ ಹಾಕ್ತೀವಿ, ಇನ್ನು ₹3 ಎಕ್ಸ್ಟ್ರಾ ಕೊಡಿ. ಅಲ್ಲ, ಅದು ಜಾಸ್ತಿ ಮಾಡಿದ್ದು ನೀರಿನ ಉತ್ಪಾದನೆ ಜಾಸ್ತಿ ಆಗಿದೆಯಾ? ನೀರಿನ ರೇಟ್ ಜಾಸ್ತಿ ಮಾಡ್ತೀವಿ ಅಂತಿದ್ದೀರಿ. ₹25 ಜಾಸ್ತಿ ಆಗಿದೆ ಅಂತ ಸ್ವತಃ DCM ಹೇಳಿದ್ರು ಇವತ್ತು. ₹25 ಜಾಸ್ತಿ ಆಗಿದೆ ಅಂತ. ನೋಡಿ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು, ಅಭಿವೃದ್ಧಿ ಕಾರ್ಯ ಮತ್ತು ಗ್ಯಾರಂಟಿಗಳಿಗೆ ದುಡ್ಡು ತರಬೇಕಾಗಿದೆ, ಆದ್ದರಿಂದ ಬೆಲೆ ಏರಿಕೆ ಮಾಡ್ತಾ ಇದ್ದೀವಿ ಅಂತ. ಅಭಿವೃದ್ಧಿ ಕಾರ್ಯ ಮತ್ತು ಗ್ಯಾರಂಟಿಗಳಿಗೆ ದುಡ್ಡು ತರಬೇಕಾಗಿರೋದ್ರಿಂದ ಯಾವ್ಯಾವುದಕ್ಕೆ ಜಾಸ್ತಿ ಆಯಿತು? ಮೊದಲು 1.5 ವರ್ಷದ ಹಿಂದೆ ಯಾವ 1 ಎಕರೆ ಜಮೀನನ್ನು ಖರೀದಿ ಮಾಡಿದರೆ ಅದರ ರಿಜಿಸ್ಟ್ರೇಷನ್ ಕಾಸ್ಟ್ ಎಷ್ಟಿತ್ತು, ಈಗೆಷ್ಟಿದೆ ಲೆಕ್ಕ ಹಾಕಿ. ಒಂದು ಪಹಣಿ, ರೈತ ತನ್ನದೇ ಜಮೀನಿನ ಪಹಣಿಯನ್ನು ತಾನೇ ಪ್ರಿಂಟ್ ತೆಗೆದುಕೊಳ್ಳೋದಕ್ಕೆ ಮೊದಲು ಎಷ್ಟು ಕೊಡ್ತಿದ್ದ, ಈಗ ಎಷ್ಟು ಕೊಡಬೇಕು ಲೆಕ್ಕ ಹಾಕಿ. ರಕ್ತ ಸಂಬಂಧಿಕರು ಒಬ್ಬರಿಗೊಬ್ಬರು ಗಿಫ್ಟ್ ಡೀಡ್ ಮಾಡಬೇಕಂದ್ರೆ ಮುಂಚೆ ಎಷ್ಟು ಖರ್ಚಾಗ್ತಿತ್ತು, ಈಗ ಎಷ್ಟು ಖರ್ಚಾಗ್ತಾ ಇದೆ. ಮುದ್ರಾಂಕ ಎಲ್ಲಿಂದ ಎಲ್ಲಿಗೋ ಹೋಯ್ತು. ದತ್ತು ಸ್ವೀಕಾರ 500 ಇದ್ದದ್ದು 1000 ಆಯಿತು, ಅಫಿಡವಿಟ್ 20 ಇದ್ದದ್ದು ₹100 ಆಯಿತು, ಡೈವರ್ಸ್ ಪ್ರಮಾಣ ಪತ್ರ 100 ಇದ್ದದ್ದು 500 ಆಗಿದೆ, ಆಸ್ತಿ ಪರಭಾರೆ 100 ಇದ್ದದ್ದು 200 ಆಗಿದೆ, ಟ್ರಸ್ಟ್ಗಳ ಪ್ರಮಾಣ ಪತ್ರ 1000 ಇದ್ದದ್ದು 2000 ಆಗಿದೆ. ಉತ್ಪಾದನೆ ಜಾಸ್ತಿ ಆಗಿತ್ತು ಅಂತನಾ? ಗ್ಯಾರಂಟಿ ಕೊಡ್ತಾ ಇದ್ದೀರಿ ಸ್ವಾಮಿ, ಹೌದು, ಬಟ್ ಇದೆಲ್ಲ ಕೊಡೋನು ಅವನೇ, ಜನಸಾಮಾನ್ಯನೇ ಅಲ್ವಾ? ನಾನು ಹಿಂದೊಂದು ಸಲ ಹೇಳಿದೆ, ಗಂಡನ ಜೇಬಿಂದ ತಗೊಂಡು ಹೆಂಡತಿ ಅಕೌಂಟಿಗೆ ಹಾಕಿದಂಗಿದೆ ಈ ವ್ಯವಹಾರ ಅಂತ. ಇದೆಲ್ಲ ಗಂಡ ಖರ್ಚು ಮಾಡ್ತಿರ್ತಾನೆ, ತೆಗೆದು ಹೆಂಡತಿ ಅಕೌಂಟಿಗೆ ಹಾಕೋದು. ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದರು, ನಾನು ಮುಖ್ಯಮಂತ್ರಿ ಆಗಿದ್ದರೆ ಪೆಟ್ರೋಲ್ ಡೀಸೆಲ್ ರೇಟ್ ₹10 ಕಡಿಮೆ ಮಾಡಿಬಿಡ್ತಿದ್ದೆ ಅಂತ. ಕಡಿಮೆ ಮಾಡಿಬಿಡ್ತಿದ್ದೆ ₹10 ಅಂತ. ಸಂಜೆ 7ರಿಂದ 8 ಅದೇ ಡಿಬೇಟ್ ಮಾಡ್ತಾ ಇದ್ವಿ. ಇವೆಲ್ಲ ಸಣ್ಣ ಪುಟ್ಟ ಮೊತ್ತಗಳು ಅನ್ನಿಸ್ತವೆ, 100 ಇದ್ದದ್ದು 200 ಕೊಡಿ ಅಂತಾರೆ ಅಂತ.
ಬರಗಾಲ ಇತ್ತಲ್ಲಪ್ಪ, ಬೋರ್ವೆಲ್ಗಳ ಬತ್ತಿ ಹೋದವು. ಕೆಲವು ರೈತರು ಬೆಳೆ ಉಳಿಸಿಕೊಳ್ಳಬೇಕು ಅಂತ ಸ್ಪೆಷಲಿ ತೋಟಗಾರಿಕೆ ಮಾಡಿದಂಥ ರೈತರು ಹೊಸ ಬೋರ್ವೆಲ್ ಕೊರೆಸಿದ್ರು. ಅವ್ರನ್ನ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕಲ್ಲ. ಮುಂಚೆ ಎಷ್ಟಕ್ಕೆ ಬರ್ತಿತ್ತು ಟ್ರಾನ್ಸ್ಫಾರ್ಮರು, ಈಗ ಎಷ್ಟಾಗಿದೆ ಟ್ರಾನ್ಸ್ಫಾರ್ಮರು? ಸ್ಟ್ರೇಟ್ ಅವೇ 2.5 ಲಕ್ಷ ತನಕ ಟ್ರಾನ್ಸ್ಫಾರ್ಮರ್ಗೆ ಖರ್ಚಾಗ್ತಿದೆ ರೀ. ಮುಂಚೆ ಹಬ್ಬ ಅಂದ್ರೆ 50,000 ಸಾವಿರದಲ್ಲಿ ಟ್ರಾನ್ಸ್ಫಾರ್ಮರ್ ಆಗ್ತಿತ್ತು ಅವನಿಗೆ. ಮುಂಚೆ ಟ್ರಾನ್ಸ್ಫಾರ್ಮರ್ಗೆ ಇಷ್ಟು ದುಡ್ಡು ಕಟ್ಟಿದರೆ ಸರ್ಕಾರ ಬಂದು ಟ್ರಾನ್ಸ್ಫಾರ್ಮರ್ ಹಾಕ್ತಿತ್ತು. ಈಗ ಟ್ರಾನ್ಸ್ಫಾರ್ಮರ್ ಖರ್ಚು ನಿಮ್ಮ ಮೇಲೆ ಅಂದರು. ಅದಕ್ಕೆ ಎಷ್ಟು ಖರ್ಚು ಬರುತ್ತೋ ಆ್ಯಕ್ಚುಲಿ ರೈತ ಭರಿಸ್ಬೇಕು ಅಂತ ಹೇಳ್ಬಿಟ್ರು. ರೈತ ಭರಿಸ್ಬೇಕು ಅಂತ ಅವನು 50,000ದಲ್ಲಿ ಟ್ರಾನ್ಸ್ಫಾರ್ಮರ್ ತಗೋತಾ ಇದ್ದವನು 2.5 ಲಕ್ಷ ಕಟ್ತಿದ್ದಾನೆ. 2.5 ಮಿನಿಮಮ್ ಹೇಳ್ತಾ ಇರೋದನ್ನು 2.5 ಲಕ್ಷ ಕಟ್ತಿದ್ದಾನೆ. ಅಡಿಷ್ನಲಿ 2 ಲಕ್ಷ ಹೋಯ್ತು ಒಂದು. ಆ 2 ಲಕ್ಷವನ್ನು ತಿಂಗಳ 2,000ದಂತೆ ಕೊಟ್ಟು ಎಷ್ಟು ತಿಂಗಳಿಗೆ ಮುಟ್ಟಿಸ್ತೀರಿ ಅದನ್ನ? ನಾ ಬಡ ರೈತರನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಆತನ ಮಗು ಓದ್ತಾ ಇತ್ತು ಅಂದರೆ, ಒಂದು ಒಳ್ಳೆ ಎಜುಕೇಷನ್ ಮಾಡ್ತಾ ಇದೆ ಅಂದರೆ ಅದೊಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು ಸರ್ಕಾರದಿಂದ. 2,000 ತಿಂಗಳ ಕೊಡ್ತಿದ್ದೆಲ್ಲ, ನಿಲ್ಲಿಸ್ರಿ ಸ್ಕಾಲರ್ಶಿಪ್ಪು ಅಂದ್ರಿ. 10,000ನೋ 12,000ನೋ ಬರ್ತಿತ್ತು ಅದು ಸ್ಕಾಲರ್ಶಿಪ್ಪು. ಆ 12,000 ತಗೊಂಡು ನೀನು ಎಷ್ಟು ತಿಂಗಳು 2,000 ಕೊಟ್ಟು ಮುಟ್ಟಿಸ್ತೀರಿ ಅದನ್ನು? ಸ್ವಲ್ಪ ಕುಡಿಯೋ ಅಭ್ಯಾಸ ಇದ್ದವ್ರಿಗಂತೂ ಅದರದ್ದು ಬರೆನೇ ಹಾಕ್ದಂಗೆ ಆಗಿದೆ ಬಿಡಿ. ಅವ್ರ ಕತೆ ಕೇಳೋರಿಲ್ಲ. 36,000ನೋ 37,000 ಕೋಟಿನ ಎಕ್ಸೈಸ್ ಟಾರ್ಗೆಟ್ ಈ ಸಲ. ಮದ್ಯ ಮಾರಾಟ ಮಾಡುವ ಮೂಲಕ ಅಷ್ಟು ದುಡ್ಡು ಬರಬೇಕು ಅಂತ. ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ಅಂತ ಬಜೆಟ್ನಲ್ಲಿ ಮೀಸಲಾಗಿಟ್ಟದ್ದು. ಅಭಿವೃದ್ಧಿ ಯೋಜನೆಗಳಿಗೆ 52,000 ಕೋಟಿ ಅಂತ. 36,000 ಕೋಟಿ ಎಕ್ಸೈಸಿಂದ ಬರ್ತಾ ಇದೆ. ಎಕ್ಸೈಸ್ನಿಂದ ಸಂಗ್ರಹಿಸುವ ಗುರಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.